ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಆಗ್ರಹ. ಎಸ್ ವೀಕ್ಷಕರೇ, ಸವಿತಾ ಸಮಾಜದ ನಿಷೇಧಿತ ಪದ ಬಳಸಿ ಅವಮಾನಿಸಿದ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ನಿಷೇಧಿತ ಪದ ಬಳಸುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವ ಕಾಯ್ದೆ ಜಾರಿಗೆ ತರಬೇಕು ಎಂದು ಒತ್ತಾಯಿಸಿ ಜಿಲ್ಲಾ ಸವಿತಾ ಸಮಾಜದ ಸದಸ್ಯರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಂಗಳವಾರ ಪ್ರತಿಭಟನೆ ನಡೆಸಿದರು. ವಕ್ಫ್ ಹೋರಾಟದ ಸಭೆಯಲ್ಲಿ ಹಜಾಮ ಎಂಬ ಪದ ಬಳಸಿ ಸವಿತಾ ಸಮಾಜದ ಜನಾಂಗಕ್ಕೆ ಅವಮಾನಿಸಿದ್ದು ಅವರು ತಕ್ಷಣ ಕ್ಷಮೆ ಯಾಚಿಸಬೇಕು. ಸಾರ್ವಜನಿಕ ವಲಯದಲ್ಲಿ ಜನಪ್ರತಿನಿಧಿಗಳು ಸಾರ್ವಜನಿಕರ ಸಭೆ ಸಮಾರಂಭಗಳಲ್ಲಿ ನಿಷೇಧಿತ ಪದ ಬಳಸಿ ಸಮುದಾಯಕ್ಕೆ ಅವಮಾನ ಮಾಡುತ್ತಿದ್ದಾರೆ. ಬೆಳಗಾವಿಯಲ್ಲಿ ನಡೆಯಲಿರುವ ಅಧಿವೇಶನದಲ್ಲಿ ಜಾತಿ ನಿಂದನೆ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳುವ ಕಾಯ್ದೆ ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದರು. ಸಮಾಜ ಜಿಲ್ಲಾಧ್ಯಕ್ಷ ಆನಂದ್ ವಾರಿಕ್, ಗೌರವಾಧ್ಯಕ್ಷ ಅಶೋಕ್ ಮಾನೆ, ಉಪಾಧ್ಯಕ್ಷ ರಾಜೇಂದ್ರ ಮಾನೆ, ಜ್ಯೋತಿ ಅಡಿಕೆ, ಮಹೇಶ್ ಪಾಣೆಗಾಂವ್ ಸೇರಿ ನೂರಾರು ಜನ ಭಾಗವಹಿಸಿದ್ದರು. ಜನತೆಗೆ ನಮಸ್ಕರಿಸುತ್ತಾ, ನಮ್ಮ ಸವಿತಾ ಸಮಾಜದ ನಿಷೇಧಿತ ಪದ ಬಳಸಿದ ಮಾಜಿ ಕೇಂದ್ರ ಸಚಿವ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಾಗಲಕೋಟೆಯಲ್ಲಿ ನಡೆದ ಒಂದು ಸಭೆಯಲ್ಲಿ ನಿಷೇಧಿತ ಪದ ಇವತ್ತಿನ ದಿನದಲ್ಲಿ ಸಾರ್ವಜನಿಕರಿಗೆ, ಜನಪ್ರತಿನಿಧಿಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ಎಲ್ಲರಿಗೂ ಗೊತ್ತಿಲ್ಲ ನಿಷೇಧ ಆಗಿದೆ ಏನದು ಅಂತೇಳಿ. ಆದರೂ ಕೂಡ ಅವರು ನಮ್ಮ ಸಮಾಜದ ನಿಷೇಧಿತ ಪದವನ್ನು ವ್ಯಂಗ್ಯವಾಗಿ ಬಳಸಿ ಒಂದು ಸಭೆಯಲ್ಲಿ ಅವಮಾನಿಸಿದ್ದಾರೆ. ಅವರಿಗೆ ಇವತ್ತಿನ ದಿವಸ ಇಡೀ ನಮ್ಮ ಕರ್ನಾಟಕ ರಾಜ್ಯ ಸವಿತಾ ಸಮಾಜ ಕುಲ ಬಾಂಧವರು ಅವರಿಗೆ ಧಿಕ್ಕಾರಕ್ಕೆ ಹೋಗಿದ್ದಾರೆ. ಇವತ್ತಿನ ದಿವಸ ಕಲಬುರಗಿ ಜಿಲ್ಲಾ ಸವಿತಾ ಸಮಾಜದ ವತಿಯಿಂದ ನಮ್ಮ ಸ್ವಾಭಿಮಾನ ಸಮಾಜದ ಕುಲ ವೃತ್ತಿಗೆ, ಕುಲ ಬಾಂಧವರಿಗೆ ಅವಮಾನಿಸಿದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಧಿಕ್ಕಾರಕ್ಕೆ ಹೋಗ್ತೇವೆ. ಯಾಕಂದ್ರೆ ಸರ್, ತಾವು ಒಬ್ಬರು ಜನಪ್ರತಿನಿಧಿ, ನಮ್ಮ ಅವಮಾನ ನಿಮ್ಮ ಹತ್ರ ತೋರ್ತೀವಿ, ನೀವು ನ್ಯಾಯ ಕೊಡಿಸ್ಬೇಕು. ಆ ನ್ಯಾಯ ಕೊಡಿಸುವವರೇ ನಮ್ಗೆ ಅವಮಾನಿಸ್ತೀರಿ ಅಂದ್ರೆ ಇದು ಯಾವ ನ್ಯಾಯ ಸರ್? ಇದು ಯಾವ ನ್ಯಾಯ? ಪ್ರತಿಯೊಬ್ಬರು ಅವಮಾನಿಸ್ತಾರೆ, ಕ್ಷಮೆ ಯಾಚಿಸ್ತಾರೆ, ಅವಮಾನಿಸ್ತಾರೆ, ಕ್ಷಮೆ ಯಾಚಿಸ್ತಾರೆ. ನಮ್ಮ ನ್ಯಾಯ ಸಿಗ್ತದ? ನಮ್ಮ ಸಣ್ಣ ಸಮಾಜಕ್ಕೆ ಇವತ್ತಿನ ದಿನದಲ್ಲಿ ಯಾವುದೇ ರಾಜಕೀಯ ಪ್ರಾತಿನಿಧ್ಯ ಇಲ್ಲ, ರಾಜಕೀಯವಾಗಿ ಪ್ರಾತಿನಿಧ್ಯ ಇಲ್ಲದಕ್ಕೆ ನಾವು ನಮ್ಗೆ ಅವಮಾನಿಸ್ತಾ ಇದ್ದೀರಾ? ಏನ್ ಕಾರಣ? ಇವತ್ತಿನ ದಿವಸ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ರಾಜ್ಯ ಸರ್ಕಾರ ಕೂಡ ಅವರಿಗೆ ಶಿಕ್ಷೆ ಗುರಿಪಡಿಸಬೇಕು, ಅವರ ಪಕ್ಷದವರು ಕೂಡ ಶಿಕ್ಷೆ ಗುರಿಪಡಿಸಬೇಕು. ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸ್ತಾ ಇದ್ದೀವಿ. ಯಾಕಂದ್ರೆ ನಮ್ ನ್ಯಾಯ ಬೇಕು. ಯಾಕಂದ್ರೆ ಎಷ್ಟು ಹಂತ ನಾವು ಈ ಅವಮಾನ ತಡ್ಕೊಳ್ಳೋಣ, ನಾವು ಕುಲವೃತ್ತಿ ಮಾಡ್ಕೊಂತ ಜೀವನ ಸಾಗಿಸ್ತಾ ಇದ್ವಿ. ಇವತ್ತಿನ ದಿವಸ ನಾವು ಶಾಂತಿಯುತವಾಗಿ ಎಲ್ಲ ಮಹಾನ್ ಪುರುಷರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಶಾಂತಿಯುತವಾಗಿ ನಾವು ಒಂದು ಪ್ರತಿಭಟನೆ ಮಾಡಿದೀವಿ. ಕಾರಣ ನಾವು ಶಾಂತಿಯುತವಾಗಿದ್ದೀವಿ. ಯಾಕೆ ನಮ್ಗೆ ಅವಮಾನಿಸ್ತಾ ಇದ್ದೀರಾ? ನಮ್ಮ ನ್ಯಾಯ ಬೇಕು, ನಾವು ನ್ಯಾಯ ಬೇಕು. ನಮ್ಮ ಸಮುದಾಯದಲ್ಲಿ ಮಹಾಪದ್ಮಾನಂದ ರಾಜವಂಶಸ್ಥರು, ಕಳಚೂರಿ ವಂಶಸ್ಥರು, ಚಂದ್ರಗುಪ್ತ ಮೊರರು, ಆಚಾರ್ಯ ಉಪಾಲಿ, ಶಿವಾಜಿ ಮಹಾಲೆ, ಬಿಜ್ಜಾಳಿ ಮಹಾರಾಜರು, ಇಷ್ಟೆಲ್ಲ ಮಹಾನ್ ಇದ್ದಾರೆ. ಯಾಕೆ ನಮ್ಮ ಇತಿಹಾಸವನ್ನು ಮುಚ್ಚಿಡ್ತಾ ಇದ್ದೀರಾ? ಯಾಕ ನಮ್ಮ ಇತಿಹಾಸ ನಿಮ್ಗೆ ಗೊತ್ತಿಲ್ವಾ? ಇತಿಹಾಸನ ನೋಡ್ರಿ. ನಾವು ಯಾವ ಟೈಮ್ ನಾವು ಯಾವ ರೀತಿ ಇದ್ದೀವಿ, ಯಾವ ರೀತಿಯಿಂದ ಬೆಳೆದು ಬಂದಿವೆ. ಪ್ರಸ್ತುತ ನಮ್ಮ ಹತ್ರ ಸಮುದಾಯದ ಜನಸಂಖ್ಯೆ ಕಡಿಮೆ ಇದ್ದಕ್ಕೆ ನಮಗೆ ಈ ತರ ಅವಮಾನ ಮಾಡಿಸ್ತಾ ಇದ್ದೀರಾ? ಇಲ್ಲ ಸರ್, ನಾವು ರಾಜ್ಯಾದ್ಯಂತ 20 ಲಕ್ಷ ಜನಸಂಖ್ಯೆ ಇದ್ದೀವಿ. 20 ಲಕ್ಷ ಜನಸಂಖ್ಯೆ ಇದ್ದೀವಿ. ನಾವು 20 ಲಕ್ಷ ಜನಸಂಖ್ಯೆ ನ್ಯಾಯ ಬೇಕಾದ್ರೆ ನಮಗೆ ಇವತ್ತಿನ ದಿವಸ ಚಳಿಗಾಲ ಅಧಿವೇಶನದಲ್ಲಿ ಜಾತಿ ನಿಂದನೆ ಕಾಯ್ದೆ ಜಾರಿಗೆ ಮಾಡಲೇಬೇಕು. ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಕಳಕಳಿಯ ಮನವಿ ಮಾಡ್ಕೋದೇನೆಂದ್ರೆ, ಸಾಕಾಗಿದೆ ಸರ್ ನಮ್ಗೆ ಇದು ಅವಮಾನ. ಎಷ್ಟಂತ ತಳ್ಕೋಬೇಕು ನಾವು? ನಮ್ಗೆ ನ್ಯಾಯ ಕೊಡ್ಸ್ರಿ. ಚಳಿಗಾಲ ಅಧಿವೇಶನದಾಗ ನಮಗೆ ಆಂಧ್ರ ಪ್ರದೇಶದಾಗ ಜಾರಿಗೆ ಆಗ್ಯದ ಕಾಯ್ದೆ, ನಮ್ಮ ಕರ್ನಾಟಕದಲ್ಲೂ ಮಾಡ್ರಿ. ಕರ್ನಾಟಕದಲ್ಲಿ ನಮ್ಗೆ ನ್ಯಾಯ ಕೊಡ್ರಿ. ಕರ್ನಾಟಕದಾಗ ಜಾತಿ ನಿಂದನೆ ಕಾಯ್ದೆ ಜಾರಿಗೆ ಮಾಡಿ ಮುಖ್ಯಮಂತ್ರಿಗೆ. ಮಾನ್ಯ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕಳಕಳಿಯ ಮನವಿ. ನಾನು ಕಳೆದ 1 ತಿಂಗಳ ಹಿಂದೆ ಕಲಬುರಗಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪಠ್ಯ ಪುಸ್ತಕದಲ್ಲಿ ನಿಷೇಧಿತ ಪದ ಬಳಸಿದಕ್ಕೆ ಸಚಿವರು ತಕ್ಷಣ ಸ್ಪಂದಿಸಿ ಒಂದೇ ತಾಸಲ್ಲಿ 1 ಅವರಲ್ಲಿ ಆ ಪುಸ್ತಕನ ಬಿಡುಗಡೆ ಮಾಡಲಾರ್ದಂಗ ಪುಸ್ತಕನ ಅದನ್ನ ಬಿಡುಗಡೆ ಮಾಡಲಾರ್ದಂಗ ತಡೆ ಹಿಡಿದು ಆ ಅಧ್ಯಾಯವನ್ನು ತೆಗೆಸಿದ್ದಾರೆ. ಮಾನ್ಯ ಉಸ್ತುವಾರಿ ಸಚಿವರೇ, ನಾವು ತಮ್ಮಲ್ಲಿ ಕಳಕಳಿಯ ಮನವಿ ಹಾಗೂ ನಮ್ಮ ಕಲಬುರಗಿ ಜಿಲ್ಲೆ ಎಲ್ಲಾ ಶಾಸಕರಿಗೆ ಕೇಳ್ಕೊಳ್ಳೋದೇನೆಂದ್ರೆ, ನಮಗೆ ಬಹಳ ಅನ್ಯಾಯ ಆಗ್ತದೆ, ಅವಮಾನ ಆಗ್ತಾ ಇದೆ. ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ. ಚಳಿಗಾಲದ ಅಧಿವೇಶನದಲ್ಲಿ ನಮ್ಗೆ ಜಾತಿ ನಿಂದನೆ ಕಾಯ್ದೆ ಜಾರಿಗೆ ತಗೊಂಬರ್ರಿ. ನಾವು ನಮ್ಮ ಎಲ್ಲ ಇಡೀ ಸಮಸ್ತ ಕಲಬುರಗಿ ಜಿಲ್ಲೆಯ ಕ್ಷೌರಿಕ ವೃತ್ತಿ ಬಾಂಧವರಿಂದ ತಮ್ಮಲ್ಲಿ ಕಳಕಳಿಯ ಮನವಿ. ನಾವು ಬೆಳಿಗ್ಗೆ ಎದ್ದು ವೃತ್ತಿ ಮಾಡ್ತೀವಿ, ಜಾತಿ ಭೇದ ಇಲ್ಲದೆ ತಲೆತಲಾಂತರಗಳಿಂದ ಮಾಡ್ಕೊಂಡು ಬಂದಿವಿ. ಇವತ್ತಿನ ದಿವಸ ನಮ್ಮ ಕುಲ ವೃತ್ತಿಯನ್ನು ಬೇರೆ ರಾಜ್ಯದವರು ಬಂದು ಕಳಿಸ್ತಾ ಇದ್ದಾರೆ. ಕಾರಣ ಯಾಕಂದ್ರೆ ದಯವಿಟ್ಟು ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ನಾವ್ ಎಷ್ಟಂತ ತಡ್ಕೋಬೇಕು, ಎಲ್ಲಾನು ತಡ್ಕೋಬೇಕು. ಈ ಅವಮಾನಗಳು ತಡ್ಕೋಬೇಕು. ಜಾತಿ ಈ ತರ ವೃತ್ತಿನ ಬೇರೆ ಕಸ್ಕೊಂತ ಇದ್ದಾರೆ. ನಮಗೆ ನ್ಯಾಯ ಬೇಡವಾ? ನಮ್ ನ್ಯಾಯ ಸಿಗ್ಬೇಕಲ್ಲ.
ಅದಕ್ಕೋಸ್ಕರ ಚಳಿಗಾಲದ ಅಧಿವೇಶನದಲ್ಲಿ ನಮಗೆ ಜಾತಿ ನಿಂದನೆ ಕಾಯ್ದೆ ಜಾರಿಗೆ ತರಬೇಕು.